ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಹಾಗೆ ನಮ್ಮ ಒಂದು ಅಸ್ಟ್ರಾನಮಿ ಅಂತ ನಾವೇನು ಕರಿತೀವಿ, ಅಸ್ಟ್ರಾನಮಿಲಿ ಖಗೋಳಶಾಸ್ತ್ರದಲ್ಲಿ ಗ್ರಹಗಳ ಚಲನೆ ಆಗ್ತಾ ಇರ್ತಕ್ಕಂಥದ್ದು. ಆದರೆ ಇವತ್ತು ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಗ್ರಹ ಚಲನೆ ಬಗ್ಗೆ ಮಾತಾಡೋಣ. ಅದನ್ನು ರಾಹುಕೇತು ಅಂತ ನಾನು ಹೇಳ್ತೀನಿ. ರಾಹು ಮತ್ತು ಕೇತು. ಆ್ಯಕ್ಚುಲಿ ರಾಹುಕೇತು ಅನ್ನೋ ಗ್ರಹಗಳೇ ಇಲ್ಲ. ಆಕಾಶದಲ್ಲಿ ರಾಹುಕೇತು ಅನ್ನೋ ಗ್ರಹಗಳೇ ಇಲ್ಲ. ತುಂಬ ಜನ ಇದನ್ನು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ತುಂಬ ಜನ ಅಸ್ಟ್ರಾನಾಮಿಕಲಿ ಖಗೋಳಶಾಸ್ತ್ರದಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯುರೇನಸ್ ನೆಪ್ಚೂನ್ ಅಂತ ತಿಳ್ಕೊಂಬಿಟ್ಟಿದ್ದಾರೆ. ಯುರೇನಸ್ ನೆಪ್ಚೂನ್ ಆ ರೀತಿ ತಿಳ್ಕೊಂಡಿರ್ತಕ್ಕಂಥದ್ದು. ಈ ನಾವು ಗ್ರಹಮಂಡಲದಲ್ಲಿ ಹೇಳ್ತೀವಲ್ಲ, ಬುಧ ಗ್ರಹ, ಶುಕ್ರ ಗ್ರಹ, ಮಂಗಳ ಗ್ರಹ, ಈ ರೀತಿ ಇರ್ತಕ್ಕಂಥದ್ದು ಭಾಳ ಮುಖ್ಯವಾಗಿ ಯುರೇನಸ್ ನೆಪ್ಚೂನ್ ಅಥವಾ ಪ್ಲೂಟೋ ಅಂತ ತಿಳ್ಕೊಂಡಿದ್ದಾರೆ. ಅದು ಕಂಪ್ಲೀಟ್ಲಿ ರಾಂಗ್. ಇಲ್ಲಿ ಭಾಳ ಮುಖ್ಯವಾಗಿ ಸೂರ್ಯ ಚಂದ್ರರ ಒಂದು ಭಾಗ ಅಂತ ಹೇಳ್ತೀನಿ. ರಾಹುಕೇತುಗಳು ಸೂರ್ಯ ಚಂದ್ರರ ಒಂದು ಭಾಗ. ಸಪ್ರೇಟ್ ಗ್ರಹಗಳಲ್ಲ. ಅವರು ಸಪ್ರೇಟ್ ಗ್ರಹಗಳೇ ಅಲ್ಲವೇ ಅಲ್ಲ. ನಾವು ರಾಹು ಶಾಂತಿ ಮಾಡ್ತಾಯಿದ್ದೀವಿ, ಕೇತು ಶಾಂತಿ ಮಾಡ್ತಾಯಿದ್ದೀವಿ, ದೇವಸ್ಥಾನಕ್ಕೆ ಓಡೋದ್ವಿ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಓಡೋದ್ವಿ, ಕಾಳಹಸ್ತಿಗೆ ಓಡೋದ್ವಿ, ತಮಿಳ್ನಾಡಿಗೆ ಓಡೋದ್ವಿ, ಹುತ್ತದ ಹತ್ರ ಓಡೋದ್ವಿ. ಇವೆಲ್ಲ ನೀವು ತಗೊಂಡಾಗ ಒಂದು ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ವಿಚಾರ ಹೇಳಬೇಕು ಅಂದರೆ ನಾವು ಸೂರ್ಯಚಂದ್ರರ ಆರಾಧನೆಗೆ ಹೋಗ್ತಾ ಇದ್ದೀವಿ ಅಷ್ಟೇ. ಸೂರ್ಯಚಂದ್ರರು ಅಷ್ಟೇ, ಇನ್ನೇನೂ ಇಲ್ಲ. ಈ ಸೂರ್ಯಚಂದ್ರರ ಆರಾಧನೆಯಿಂದನೇ ರಾಹುಕೇತು ಬಂದಿರತಕ್ಕಂಥದ್ದು. ಇದು ಇಮ್ಯಾಜಿನರಿ ಕೋಡ್ ಅಂತ ಕರಿತೀವಿ ನಾವು. ಇಮ್ಯಾಜಿನರಿ ಕೋಡ್ ಒಂದು ಊಹೆಯ ಬಿಂದು ಆಕಾಶದಲ್ಲಿ ಒಂದು ನೋಡಲ್ ಪಾಯಿಂಟ್ ಅಂತ ನಾವು ಕರಿತೀವಿ, ಅಥವಾ ನೋಡ್ ಪಾಯಿಂಟ್ ಅಂತ ಕರಿತೀವಿ. ಇಲ್ಲಿ ನೋಡಲ್ ಪಾಯಿಂಟ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ರಾಹುಕೇತುಗಳು. ಆ ನೋಡಲ್ ಪಾಯಿಂಟ್, ಸೂರ್ಯ ಮತ್ತು ಚಂದ್ರನಿಂದ ಬರ್ತಕ್ಕಂಥ ನೋಡಲ್ ಪಾಯಿಂಟು ರಿವರ್ಸ್ ಹೋಗ್ತಾ ಇರುತ್ತೆ. ನಮ್ಮ ಬ್ರಹ್ಮಾಂಡ ಕ್ಯಾಲ್ಕುಲೇಷನಲ್ಲಿ ಒಂದು ಸರ್ಕಲಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ರಿವರ್ಸ್ ಹೋಗ್ತಾ ಇರುತ್ತೆ. ರಾಹುಕೇತುಗಳು ರಿವರ್ಸ್. ಸೊ ಹಾವುಗಳಲ್ಲ ಅದು. ತುಂಬ ಜನ ತಪ್ಪು ತಿಳ್ಕೊಂಡಿದ್ದಾರೆ. ರಾಹುಕೇತುಗಳು ಅಂದರೆ ಸರ್ಪ ಅಂತ ತಿಳ್ಕೊಂಡಿದ್ದಾರೆ. ನೋ, ನೆವರ್. ಆ ರಿವರ್ಸಲ್ಲಿ ಹೋಗ್ತಕ್ಕಂಥದ್ದು ವೇ ಹೀಗಿರುತ್ತೆ. ಆಕಾಶದಲ್ಲಿ ಈ ರೀತಿ ಹೋಗುತ್ತೆ. ಆಕಾಶದಲ್ಲಿ ಈ ರೀತಿ ವೇವ್ ಥರ ಹೋಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಸೂರ್ಯಚಂದ್ರದ ಒಂದು ಇಂಟರ್ಸೆಕ್ಷನ್ ಪಾಯಿಂಟು. ಸೂರ್ಯಚಂದ್ರ ತಿರುಗ್ತಾ ಇರ್ತಕ್ಕಂಥದ್ದು. ಈಗ ಭೂಮಿ ಸುತ್ತ ಚಂದ್ರ ಸುತ್ತಾನೆ, ಭೂಮಿ ಸೂರ್ಯನ ಸುತ್ತಾನೆ. ಇವೆರಡನ್ನೂ ಇಂಟರ್ಸೆಕ್ಷನ್ ಪಾಯಿಂಟ್ ಅಂತ ಕರಿತೀವಿ. ಒಂದು ಇಮ್ಯಾಜಿನರಿ ಲೈನ್. ಆ ಲೈನ್ ಬಿಂದು ನೋಡ್ತಾರೆ. ಆಕಾಶದಲ್ಲಿ ಒಂದು ಬಿಂದು ನೋಡ್ತಾರೆ. ಆ ಆಕಾಶದಲ್ಲಿ ಬಿಂದು ಇವತ್ತಿಲ್ಲಿದ್ದರೆ ನಾಳೆ ಇನ್ನು ಸ್ವಲ್ಪ ಕೆಳಗೋಗುತ್ತೆ, ಹಾಗೆ ಮೇಲೋಗುತ್ತೆ, ಕೆಳಗೋಗುತ್ತೆ, ಮೇಲೋಗುತ್ತೆ. ಆಕಾಶದಲ್ಲಿ ಹಾವಿನ ಆಕಾರದಲ್ಲಿ ಬರುತ್ತೆ. ನಮ್ಮ ಶಾಸ್ತ್ರದಲ್ಲಿ ಹಾವಿನ ಆಕಾರದಲ್ಲಿರೋದ್ರಿಂದ ಅದನ್ನು ರಾಹು, ಮತ್ತು ಕೆಳಗಡೆ ಕೇತು. ಇದು ಈ ಕಡೆ ಬಂದರೆ ಇದು ಬಾಲ ಈ ಕಡೆ ಹೋಗುತ್ತೆ, ಕೆಳಗೆ ಬಂದರೆ ಬಾಲ ಈ ಕಡೆ ಹೋಗುತ್ತೆ. ಸೊ ರೈಟ್ ಲೆಫ್ಟ್ ಈ ಕಡೆ ಹಿಂಗೆ ಆಡ್ತಾ ಇರುತ್ತೆ ಹಿಂಗೆ. ಸೊ ಹಾವುಗಳು ಹೆಂಗೆ ಹೋಗ್ತಾವೋ ಅದು ರೈಟ್ ಲೆಫ್ಟ್ ಅಂತ ಹೇಳ್ತಕ್ಕಂಥ ಒಂದು ವಿಚಾರ ಬರ್ತಕ್ಕಂಥದ್ದು. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ರಾಹು ಮತ್ತು ಕೇತು ಈ ಮೇ ತಿಂಗಳಲ್ಲಿ ರಾಶಿ ಬದಲಾವಣೆ ಆಗ್ತಾಯಿದೆ. ಏನು ರಾಶಿ ಬದಲಾವಣೆ ಆಗ್ತಾಯಿದೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮೀನರಾಶಿಯಿಂದ ಉಲ್ಟಾ ಹೋಗುತ್ತೆ. ಮೀನರಾಶಿಯಿಂದ ಕುಂಭರಾಶಿಗೆ ರಾಹು ಪ್ರವೇಶ, ರಿವರ್ಸ್. ಯಾಕಂದರೆ ಅದು ಹೋಗೋದು ಹಿಂಗೆ ಉಲ್ಟಾ. ಎಲ್ಲ ಗ್ರಹಗಳು ಹೀಗೆ ಸ್ಟ್ರೈಟಾಗಿ ಹಿಂಗೆ ಹೋದರೆ ರಾಹುಕೇತುಗಳು ಹಿಂಗೆ ಡ್ಯಾನ್ಸ್ ಆಡ್ಕೊಂಡು ಹೋಗ್ತವೆ. ಆ ಬಿಂದುಗಳು, ಅಲ್ಲಿ ಯಾವುದೇ ಒಂದು ಪಾಯಿಂಟ್ ಇಲ್ಲ, ಬಿಂದುಗಳು ಅಂತ ನಾವು ಹೇಳ್ತೀವಿ. ಆ ಬಿಂದುಗಳಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಪ್ರತಿ ದಿವಸ 3 ನಿಮಿಷದಷ್ಟು ಚಲಿಸ್ತಾ ಇರ್ತವೆ ಆ ಪಾಯಿಂಟ್ ಯಾವಾಗಲೂ. ಯಾಕಂದರೆ ಅರ್ತ್, ಮೂನು,
ಮೋಷನಲ್ಲಿರೋದ್ರಿಂದ ಅದನ್ನು ಕೂಡ ಮೋಷನಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಜ್ಯೋತಿಷ್ಯ ಅಂದರೆ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಸೈನ್ಸ್ ಬ್ಯಾಕ್ಗ್ರೌಂಡ್ ಮೇಲೆ ಬಂದಿರತಕ್ಕಂಥದ್ದು, ಮ್ಯಾಥಮ್ಯಾಟಿಕಲ್ ಕ್ಯಾಲ್ಕುಲೇಷನ್ ಮೇಲೆ ಬಂದಿರೋದು. ಸೊ ಮ್ಯಾಥಮ್ಯಾಟಿಕಲ್ ಕ್ಯಾಲ್ಕುಲೇಷನ್ ಮೇಲೆ ರಾಹುಕೇತು ಬಂದಿರತಕ್ಕಂಥದ್ದು. ಸೊ ಆಗಿನ ಸಂದರ್ಭದಲ್ಲಿ ನಾವು ನೋಡಬೇಕು ಅಂದರೆ ರಾಹುಕೇತುಗಳು ಸ್ಥಳ ಬದಲಾವಣೆ ಕನ್ಯಾ ರಾಶಿಯಿಂದ ರಿವರ್ಸ್ ಸಿಂಹರಾಶಿಗೆ ಪ್ರವೇಶ ಡಿಸೆಂಬರ್ 2026ವರೆಗೂ ಇರುತ್ತೆ. ಡಿಸೆಂಬರ್ 2026ವರೆಗೂ. ಹಾಗಿದ್ರೆ ರಾಹುಕೇತುಗಳು ಈ ರಾಶಿಗಳ ಬದಲಾವಣೆ ಆಗಿದೆಯಲ್ಲ, ಎಲ್ಲರಿಗೂ ಎಫೆಕ್ಟ್ ಆಗುತ್ತಾ? ನೋ, ಎಲ್ಲರಿಗೂ ಎಫೆಕ್ಟ್ ಆಗಲ್ಲ. ಬೇರೆ ಕಡೆ ಬೇರೆ ವಾಹಿನಿಯಲ್ಲಿರ್ಬೋದು ಅಥವಾ ಯೂಟ್ಯೂಬಲ್ಲಿರ್ಬೋದು ನೀವೆಲ್ಲ ನೋಡ್ತಾ ಇರ್ತೀರಿ, ರಾಹು ಬದಲಾವಣೆ ಆಗಿದೆ, ಕೇತು ಬದಲಾವಣೆ ಇದೆ, ಇಂತಿಂಥ ರಾಶಿ. ಕಂಪ್ಲೀಟ್ಲಿ ಬೋಗಸ್, ಕಂಪ್ಲೀಟ್ಲಿ ಅದು ಒಂಥರ ವಿಚಿತ್ರವಾಗಿರ್ತಕ್ಕಂಥ ಒಂದು ಮನಸ್ಥಿತಿ ಸರಿ ಇಲ್ಲ ಅವ್ರು ಹೇಳೋರ್ದೆಲ್ಲ. ಅರ್ಧಂಬರ್ಧ ಕಲ್ತಿರ್ತಕ್ಕಂಥ ಜ್ಯೋತಿಷ್ಯರುಗಳೇ ಒಂದು 90% ಇದ್ದಾರೆ. ಮಾಸಲ್ಲಿ ಎಫೆಕ್ಟ್ ಆಗೋದಿಲ್ಲ. ಯಾವುದೇ ಪ್ಲ್ಯಾನೆಟು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋದಾಗ ಈ ರಾಶಿಯವ್ರಿಗೆ ಹಂಗಾಗುತ್ತೆ, ಆ ರಾಶಿಯವ್ರಿಗೆ ಅದು ಎಫೆಕ್ಟ್ ಆಗೋದೇ ಇಲ್ಲ. ದಶಾ ಯಾವ್ದು ನಡೀತಾ ಇದೆಯೋ ಅದ್ರ ಮೇಲೆ ನಾವು ನೋಡಬೇಕಾಗತ್ತೆ. ಇವತ್ತು ನಾನು ರಾಹು ಕುಂಭರಾಶಿಗೆ ಎಂಟ್ರಾಯಿತು, ಹಾಗೆ ಕೇತು ಸಿಂಹರಾಶಿಗೆ ಎಂಟ್ರಾಯಿತು ರಿವರ್ಸಲ್ಲಿ. ಮೀನದಿಂದ ಕುಂಭ, ಕನ್ಯಾದಿಂದ ಸಿಂಹಕ್ಕೆ ಎಂಟ್ರಾಯಿತು. ದಶಾಭುಕ್ತಿಗಳಲ್ಲಿ ರಾಹು ಅಥವಾ ಕೇತು ಇಲ್ಲ ಅಂದರೆ ಇದರದ್ದು ವಿಚಾರವೇ ಇಲ್ಲ. ಇವತ್ತಿನ ದಿವಸ ಒಂದು ಲಗ್ನದ ತಗೊಳ್ಳೋಣ, ಒಂದು ಲಗ್ನ ಮಾಡೋಣ ಇವತ್ತು. ಮೇಷ ಲಗ್ನದವ್ರಿಗೆ ಭಾಳ ಇಂಪಾರ್ಟೆಂಟಾಗಿ ಮೇಷ ಲಗ್ನ ರಾಶಿ ತಗೋಬೇಡಿ, ರಾಶಿ ಪರ್ಫೆಕ್ಟಾಗಿ ಬರೋದಿಲ್ಲ. ನೀವು ನಿಜವಾದ ಜ್ಯೋತಿಷ್ಯ ಶಾಸ್ತ್ರ ಕಲಿಬೇಕು ಕರ್ನಾಟಕದಲ್ಲಿ ಮತ್ತು ಭಾರತದಲ್ಲಿ ಅಂದರೆ ನಕ್ಷತ್ರನಾಡಿ ಒಂದೇ. ದೇರ್ ಇಸ್ ನೋ ಅದರ್ ಪರ್ಫೆಕ್ಟ್ ಅಸ್ಟ್ರಾಲಜಿ. 65,000 ಜನ ವಿದ್ಯಾರ್ಥಿಗಳು ಕಲ್ತಿದ್ದಾರೆ. ನಮ್ಮದು ಎಜುಕೇಷನ್ ಇನ್ಸ್ಟಿಟ್ಯೂಟ್ ನಮ್ಮದು. ಹೇಗಿರುತ್ತೆ ನೋಡೋಣ, ಮೇಷ ಲಗ್ನದವ್ರಿಗೆ ಹೇಗಿರುತ್ತೆ. ಈ ರಾಹುವಿನ ವಿಚಾರದಲ್ಲಿ ನಾವು ನೋಡಬೇಕು ಅಂತಂದರೆ, ರಾಹು ಮೇಷ ಲಗ್ನದವ್ರಿಗೆ ಅಧಿಕಾರ ಪ್ರಾಪ್ತಿ ಮಾಡ್ತಕ್ಕಂಥ ಒಂದು ಸ್ಥಾನದಲ್ಲಿ ಕೂತಿದೆ. ಫಸ್ಟ್ ಎಜುಕೇಷನ್ ಅವ್ರದ್ದು ನೋಡೋಣ, ಎಜುಕೇಷನ್ ಹೇಗಿರುತ್ತೆ ಅಂತ. ಎಜುಕೇಷನ್ನು ಭಾಳ ಅದ್ಭುತವಾಗಿ ಕಂಡರೂ ಕೂಡ ಆಲಸ್ಯ ಮತ್ತು ಆಸಕ್ತಿ ಕಳ್ಕೊಳ್ತಕ್ಕಂಥದ್ದು ಅಥವಾ ಸ್ವಲ್ಪ ಮಟ್ಟಿಗೆ ಅಬ್ಸ್ಟಕಲ್ಸ್ ಅಂತ ನಾವು ಕರಿತೀವಿ, ಸ್ಟ್ರೆಸ್ ಅಂತ ಕರಿತೀವಿ, ಅದು ಹೆಚ್ಚಾಗ್ತಕ್ಕಂಥದ್ದು ಎಜುಕೇಷನಲ್ಲಿ ತೋರಿಸ್ತಾ ಇದೆ. ಜಾಬಲ್ಲಿ ಬಂದಾಗ ಅನೇಕ ಸಮಸ್ಯೆಗಳು ಬರ್ತಕ್ಕಂಥದ್ದು, ಟ್ರಾನ್ಸ್ಫರ್ಗಳಾಗ್ತಕ್ಕಂಥದ್ದು, ಬೇರೆ ಪೋಸ್ಟಿಂಗ್ ಆಗ್ತಕ್ಕಂಥದ್ದು, ಅಥವಾ ಇರೋ ಡಿಪಾರ್ಟ್ಮೆಂಟಲ್ಲಿ ಚೇಂಜ್ ಆಗ್ತಕ್ಕಂಥದ್ದು, ಅಲ್ಲಿ ಹೋಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ಸಮಸ್ಯೆ ಉಂಟಾಗ್ತಕ್ಕಂಥದ್ದು. ಡಿಸೆಂಬರ್ 2026 ನಿಮ್ಮ ರಾಹುದಶೆ ಅಲ್ಲಿವರೆಗೂ ಇರಬೇಕು, 26ವರೆಗೂ. ಇದು ಗೋಚಾರದ ಎಫೆಕ್ಟು ನಿಮಗೆ ಒಂದು 20-30% ಆ್ಯಡ್ ಆಗುತ್ತೆ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆ ಬಿಸ್ನೆಸ್ ನೋಡೋಕ್ಕೆ ಮೇಲ್ನೋಟದಲ್ಲಿ ಒಳನೋಟದಲ್ಲಿ ಸ್ವಲ್ಪ ನಷ್ಟಗಳು ಬರ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಹಾಗೆ ಬಿಸ್ನೆಸ್ಸಲ್ಲಿ ಮೋಸ ಹೋಗ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ದುಡ್ಡು ಕೊಟ್ಟು ಬರದೇ ಇರತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಇವೆಲ್ಲವೂ ಕೂಡ ರಾಹುವಿನ ಒಂದು ದಶ ಬಂದಾಗ ಮಾತ್ರ, ಇದ್ದಾಗ ಮಾತ್ರ, ಅಥವಾ ಸೆಕೆಂಡ್ ಲೆವೆಲಲ್ಲಿ ಭುಕ್ತಿ ಲೆವೆಲ್ ಇದ್ದಾಗ. ಅಂತರ್ಭುಕ್ತಿ ಬೇಗ ಬಂದು ಹೋಗೋದು ಸಾಮಾನ್ಯವಾಗಿ ಸ್ವಲ್ಪ ಅಷ್ಟು ಪವರು ನಾವು ತೊಗೊಳ್ಳೋದಿಲ್ಲ. ದಶಾ ಭುಕ್ತಿ ಲೆವೆಲ್ವರೆಗೂ ತೊಗೊಳ್ಳಿ. ಸೊ ದಶಾ ಗೊತ್ತಿಲ್ಲ, ಭುಕ್ತಿ ಗೊತ್ತಿಲ್ಲ, ಆಗಸ್ಟ್ 11ನೇ ತಾರೀಕು 108ನೇ ಬ್ಯಾಚ್ ನಡೆಯುತ್ತೆ. ಒಂದು ಸತಿ ನಮ್ಮ ಕ್ಲಾಸ್ 15 ದಿವಸದ ಕ್ಲಾಸ್ ಕಲೀರಿ, 15,000 ಚಾರ್ಜ್ ಮಾಡ್ತೀವಿ. ನೋಡೋಕೆ ಕಾಸ್ಟ್ಲಿ ಅನಿಸುತ್ತೆ. ಕಲ್ತಾದ್ಮೇಲೆ ಇದೇನು ಇಷ್ಟು ಕಮ್ಮಿಗೆ ಹೇಳ್ಕೊಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಇದು 100% ಗ್ಯಾರಂಟಿ. ಎಂಟ್ರಿ ಲೆವೆಲಲ್ಲಿ ಹಂಗೆ ಅನಿಸುತ್ತೆ. ಎಕ್ಸಿಟ್ ಲೆವೆಲಲ್ಲಿ ಏನು ಎಷ್ಟು ಹೇಳ್ಕೊಟ್ರು, ಎಷ್ಟು ವಿಚಾರಗಳು ಕೊಟ್ಟರು, ಆ್ಯಪ್ ಕೊಟ್ಟರು, ಪುಸ್ತಕ ಪೂರ್ತಿ. ಆಮೇಲೆ ನಕ್ಷತ್ರಾಡಿ ಕಲ್ತಾದ್ಮೇಲೆ ಇನ್ನೂ ಬೇರೆ ಬೇರೆ ಕ್ಲಾಸಿಗೆ ಬರಬೇಕಾ ಅವಶ್ಯಕತೆ ಇಲ್ಲ. ನಮ್ಮ ಜೀವನಕ್ಕೆ ಅಲ್ಲಿ ಗೊತ್ತಾಗ್ಬಿಟ್ಟಿರುತ್ತೆ, 90% ಗೊತ್ತಾಗ್ಬಿಟ್ಟಿರುತ್ತೆ ಆಲ್ಮೋಸ್ಟ್. ಇನ್ನು ಸ್ವಲ್ಪ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಆ್ಯಡ್ ಆನ್ ಅಂತಿರುತ್ತೆ. ಏನೋ ಪಂಚಾಂಗ ಬಗ್ಗೆ ತಿಳ್ಕೊಬೇಕು, ಸ್ವಲ್ಪ ನ್ಯೂಮರಾಲಜಿ ಬಗ್ಗೆ ತಿಳ್ಕೊಬೇಕು, ಅದನ್ನೆಲ್ಲ ನಾವು ಆ್ಯಡ್ ಆನ್ ಕ್ಲಾಸ್ ಅಂತ ಆ್ಯಡ್ ಮಾಡ್ತೀವಿ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆ ತೋರಿಸ್ತಾ ಇದೆ, ಅಹಂ ತೋರಿಸ್ತಾ ಇದೆ, ವಿಚ್ಛೇದನ ಡಿವರ್ಸ್ ತೋರಿಸ್ತಾ ಇದೆ.
ಡೊಮೆಸ್ಟಿಕ್ ವೈಲೆನ್ಸ್ ಅಂತ ನಾವೇನು ಕರಿತೀವಿ ಅದು ತುಂಬ ಸ್ಟ್ರಾಂಗಾಗಿ ತೋರಿಸ್ತಾ ಇದೆ. ಡೊಮೆಸ್ಟಿಕ್ ವೈಲೆನ್ಸ್ ಅಂತ ತುಂಬ ಸ್ಟ್ರಾಂಗ್ ಆಗಿದೆ. ಹಾಗೆ ಆರೋಗ್ಯದಲ್ಲಿ ಕೂಡ ಸ್ವಲ್ಪ ಸಣ್ಣ ಪುಟ್ಟ ಅವಘಡಗಳಾಗ್ತಕ್ಕಂಥದ್ದು, ಆಪ್ರೇಷನ್ ಆಗ್ತಕ್ಕಂಥದ್ದು ಸಕ್ಸಸ್ ಇದೆ, ಬಟ್ ಆಪ್ರೇಷನ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆಕ್ಸಿಡೆಂಟ್ ಕಾಂಬಿನೇಷನ್ ಸ್ವಲ್ಪ ಎಂಡಿಂಗಲ್ಲಿ ತೋರಿಸ್ತಾ ಇದೆ. 2026ನೇ ಒಂದು ವಿಚಾರದಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಒಟ್ಟು 20 ತಿಂಗಳುಗಳ ಕಾಲ ಇರ್ತಕ್ಕಂಥದ್ದು, 20 ತಿಂಗಳುಗಳ ಕಾಲ. ಸೊ ಈ ರೀತಿ ನಾವು ತಗೊಳ್ಬೇಕಾದ್ರೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆಕ್ಸಿಡೆಂಟಿಂದ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಶಿವನ ಆರಾಧನೆ ಮಾಡಿ. ಶಿವನ ಆರಾಧನೆ ಅಂದರೆ ಮಂತ್ರೋಪಾಸನೆ, ಒಂದು ಓಂ ನಮಃ ಶಿವಾಯ ಅಂತ ಹೇಳ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. ಕೇತು ಬಗ್ಗೆ ಬರೋಣ. ಕೇತುವಿನ ವಿಚಾರದಲ್ಲಿ ಎಜುಕೇಷನ್ ಇರ್ತಕ್ಕಂಥವ್ರಿಗೆ ಅಬ್ಸ್ಟಕಲ್ಸ್ ಜಾಸ್ತಿ, ಓದೋದು ಇಂಟ್ರೆಸ್ಟ್ ಇರಲ್ಲ, ಸ್ವಲ್ಪ ಹವ್ಯಾಸಗಳು ನಾವೇನಂತೀವಿ ಕೆಟ್ಟ ಹವ್ಯಾಸಗಳು ಹೆಚ್ಚಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಕಾನ್ಸಂಟ್ರೇಷನ್ ಇಲ್ಲದೆ ಇರತಕ್ಕಂಥದ್ದು, ಓದೋದನ್ನೇ ಬಿಡ್ತಕ್ಕಂಥದ್ದು, ಕಟ್ಟಾಗ್ತಕ್ಕಂಥದ್ದು, ಇಂಟ್ರೆಸ್ಟೇ ಇಲ್ಲದೆ ಇರತಕ್ಕಂಥದ್ದು, ಫೇಲ್ ಆಗ್ತಕ್ಕಂಥದ್ದು, ಎಲ್ಲ ವಿಚಾರದಲ್ಲೂ ಎಜುಕೇಷನ್ ಸ್ವಲ್ಪ ನೆಗೆಟಿವ್ ಕಾಂಬಿನೇಷನ್ ತೋರಿಸ್ತಾ ಇದೆ. ಎಂಡಿಂಗಲ್ಲಿ ಕೇತುವ ಮುಗಿದು ಕರ್ಕಾಟಕ ಹೋಗೋ ಎಂಡಿಂಗ್ನಲ್ಲಿ 2025 ಎಂಡಿಂಗ್ನಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು ರೀತಿಯಾಗಿರ್ತಕ್ಕಂಥ ಒಂದು ಚೇಂಜ್ ಬರ್ತಕ್ಕಂಥದ್ದು, ರೀಡೂ ಮಾಡ್ತಕ್ಕಂಥದ್ದು. ಕೆಲಸ ಒಂದು ಓದೋದು ಬಿಟ್ಬಿಟ್ಟ ಅಂತ ಅಂದ್ಕೊಂಡಿದ್ದೆ, ಮತ್ತೆ ಜಾಯ್ನ್ ಆಗಿ ಮುಗಿಸ್ದ, ಕಟ್ಟಾದರೂ ಕೂಡ ಮತ್ತೆ ವಾಪಸ್ ಬಂದು ಮುಗಿಸಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಸಾಕಷ್ಟು ಒತ್ತಡಗಳು, ಕೆಲಸ ಕಾರ್ಯಗಳು, ಅವಮಾನಗಳು, ಅಪಮಾನಗಳು ಸ್ವಲ್ಪ ಹೆಚ್ಚಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಫೈಟಿಂಗ್ ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದು ಜಾಬಲ್ಲಿ ತೋರಿಸ್ತಾ ಇದೆ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಲಾಭ ಬರುತ್ತೆ, ಅದರ ಜೊತೆಗೆ ಕಷ್ಟಗಳು, ಸ್ವಲ್ಪ ನಷ್ಟಗಳು ತೋರಿಸ್ತಾ ಇದೆ. ಸ್ವಲ್ಪ ಮೋಸ ಹೋಗ್ತಕ್ಕಂಥದ್ದು ಕಾಂಬಿನೇಷನ್ ಭಾಳಷ್ಟು ತೋರಿಸ್ತಾ ಇದೆ. ವಿವಾಹದಲ್ಲಿ ಅಡಚಣೆಗಳು ಜಾಸ್ತಿ, ಮದುವೆ ಸೆಟ್ಟಾಗದೆ ಸ್ವಲ್ಪ ಕಷ್ಟ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಆಪರೇಷನ್ ಕಾಂಬಿನೇಷನ್, ಇದು ಕೂಡ ಕೇತು ಗ್ರಹನೂ ಕೂಡ ತೋರಿಸ್ತಾ ಇದೆ. ದೀರ್ಘಕಾಲದ ಅನಾರೋಗ್ಯ ತೋರಿಸ್ತಾ ಇದೆ. ಒಂದು ಪಾಸಿಟಿವ್ ನೋಟಲ್ಲಿ ತೋರಿಸ್ತಾ ಇರೋದು ಏನು ಅಂತಂದರೆ ಎಂಡಿಂಗಲ್ಲಿ ಭಾಳ ಚೆನ್ನಾಗಿರ್ತಕ್ಕಂಥದ್ದು. ಯಾವಾಗ ಕೇತು ಎಕ್ಸಿಟ್ ಆಗುತ್ತೆ, ಸಿಂಹರಾಶಿಯಿಂದ ಎಕ್ಸಿಟ್ ಆಗಿ ಕರ್ಕಾಟಕಕ್ಕೆ ಹೋಗೋ ಟೈಮಲ್ಲಿ ಎಂಡಿಂಗ್ ಸ್ವಲ್ಪ ಮಟ್ಟಿಗೆ ಅನುಕೂಲಕರ, ಸ್ವಲ್ಪ ಮಟ್ಟಿಗೆ ಚೆನ್ನಾಗಿರುತ್ತೆ. ಫಸ್ಟ್ ಹಾಫ್ ಅಂತ ನಾವು ತೊಗೊಳ್ಬೋದು, ಸ್ವಲ್ಪ ಸಮಸ್ಯೆ. ಮನೆ ಕಟ್ಟೋ ಯೋಗ ಕೇತು ದಶಾ ನಡೀತಾ ಇರ್ತಕ್ಕಂಥವ್ರಿಗೆ ಈ ಒಂದು ಕಾಂಬಿನೇಷನು ಸೆಕೆಂಡ್ ಹಾಫಲ್ಲಿ ಮನೆ ಕಟ್ಟೋ ಯೋಗ ಅದ್ಭುತವಾಗಿ ಕೊಡುತ್ತೆ. ವೃಷಭಕ್ಕೆ ಹೋಗೋಣ. ವೃಷಭ ಲಗ್ನದವ್ರಿಗೆ ಪಿತ್ರಾರ್ಜಿತ ಆಸ್ತಿ ಬರ್ತಕ್ಕಂಥ ತೋರಿಸ್ತಾ ಇದೆ. ಭಾಳ ಒದ್ದಾಡ್ತಾ ಇದ್ವಿ, ಬರ್ತಾ ಇಲ್ಲ ಅಂತ ಹಿರಿಯರೆಲ್ಲ ಸೇರಿ ಏನೋ ಒಂದು ಡಿಸಿಷನ್ ತೊಗೊಳ್ಳೋಣ ಅಂಥೇಳಿ ಪಿತ್ರಾರ್ಜಿತ ಆಸ್ತಿ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಎಜುಕೇಷನ್ ಇರ್ತಕ್ಕಂಥವ್ರಿಗೆ ಡೀಪ್ ಸ್ಟಡಿ ಮಾಡಬೇಕು ಅನ್ನೋ ಆಸಕ್ತಿ, ಟಾಪ್ ಲೆವೆಲ್ಗೆ ಹೋಗಬೇಕು ಅನ್ನೋ ಆಸಕ್ತಿ, ಹೆಚ್ಚಿನ ಶ್ರಮಪಟ್ಟು ನಾನು ಹೈಯೆಸ್ಟ್ ಲೆವೆಲ್ ಮಾಡಬೇಕು ಅನ್ನೋ ಆಸಕ್ತಿ, ವಿದೇಶಕ್ಕೆ ಹೋಗಿ ಕಲಿಬೇಕು ಅನ್ನೋ ಆಸಕ್ತಿ ಎಲ್ಲವೂ ಕೂಡ ಉತ್ತಮವಾಗಿದೆ. ವೃಷಭ ಲಗ್ನದವ್ರಿಗೆ ರಾಹು ಕುಂಭ ರಾಶಿ ಪ್ರವೇಶದಿಂದ ದಶಾಭುಕ್ತಿಯಲ್ಲಿ ರಾಹು ಬರಬೇಕು, ಅದರದ್ದೇ ಈ ಎಫೆಕ್ಟು ನಿಮಗೆ ಗೊತ್ತಾಗುತ್ತೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಕಷ್ಟದಿಂದ ಅಧಿಕಾರ ಬರುತ್ತೆ, ಕಷ್ಟದಿಂದ ನಿಮಗೊಂದು ಪ್ರಮೋಷನ್ ಸಿಗುತ್ತೆ. ಸ್ವಲ್ಪ ಎಳೆದಾಡಬೇಕು, ಕೇಳಬೇಕು, ಮಾಡಬೇಕು, ಆವಾಗ ನಿಮಗೆ ಈಸಿಯಾಗಿ ಪ್ರಮೋಷನ್ ಸಿಗಲ್ಲ. ಸ್ವಲ್ಪ ಅದಕ್ಕೆ ಪ್ರಯತ್ನ ಪಟ್ಟು ಸ್ವಲ್ಪ ಕಾಕ ಹಿಡಿದು ಬಟರ್ ಹಾಕಿ ಆದಮೇಲೆ ಸ್ವಲ್ಪ ಪ್ರಮೋಷನ್ ಬರ್ತಕ್ಕಂಥದ್ದು, ಬಿಕಾಸ್ ಆಫ್ 8th ಲಾರ್ಡ್ ಎಫೆಕ್ಟ್ ಇರೋದ್ರಿಂದ. ಬಿಸ್ನೆಸ್ಸಲ್ಲಿ ಕೂಡ ಲಾಭ ಹೆಚ್ಚಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಕಷ್ಟ ಇದೆ, ಬಟ್ ಲಾಭ ಡೆಫಿನೆಟ್ಲಿ ಎಂಡಿಂಗಲ್ಲಿ ಸಕ್ಸಸ್ ಜಾಸ್ತಿ ತೋರಿಸ್ತಾ ಇದೆ. ವಿವಾಹದಲ್ಲಿ ಸಣ್ಣ ಪುಟ್ಟ ಅಡಚಣೆಗಳು ತೋರಿಸ್ತಾ ಇದೆ, ಆದರೆ ವಿವಾಹ ಆಗ್ತಕ್ಕಂಥದ್ದು, ವಿವಾಹ ಜೀವನ ಕೂಡ ಉತ್ತಮವಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಎಲ್ಲದರಲ್ಲೂ ಇರತಕ್ಕಂಥದ್ದು, ಇಲ್ಲೂ ಸ್ವಲ್ಪ ಅದೇ ರೀತಿ ಇರ್ತಕ್ಕಂಥದ್ದು. ಹೆಲ್ತ್ ವೈಸು ಅದ್ಭುತವಾಗಿದೆ. ಇನ್ ಕೇಸ್ ನಮಗೆ ಸಮಸ್ಯೆ ಇದ್ದರೂ ಕೂಡ, ಒಂದು ದೀರ್ಘಕಾಲದ ಅನಾರೋಗ್ಯ ಇದ್ದರೂ ಕೂಡ ಅದರಲ್ಲಿ ಸ್ವಲ್ಪ ಕ್ಯೂರ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಅದರ ಜೊತೆಗೆ
ಆಪ್ರೇಷನ್ ಆದರೂ ಕೂಡ ಸಕ್ಸಸ್ಫುಲ್ ಆಪ್ರೇಷನ್. ಭಾಳ ದಿವಸದಿಂದ ಪ್ರಾಬ್ಲಮ್ಲಿದ್ದೆ, ಆಪ್ರೇಷನ್ ಮಾಡಿಸ್ಕೊತದೆ, ಈಗ ಒಂದು ಟೈಮ್ ಮಾಡಿಸ್ಕೊಳ್ತೀನಿ, ಸಕ್ಸಸ್ ಆಗ್ತಕ್ಕಂಥ ತೋರಿಸ್ತಾ ಇದೆ. ಎಲ್ಲ ವಿಚಾರದಲ್ಲೂ ಕೂಡ ವೃಷಭ ಲಗ್ನದವ್ರಿಗೆ ರಾಹು ಸ್ವಲ್ಪ ಅನುಕೂಲಕರವಾಗಿರ್ತಕ್ಕಂಥ ಸ್ಥಾನದಲ್ಲಿದ್ದು ಅನುಕೂಲವೇ ಹೆಚ್ಚಾಗಿ ಮಾಡ್ತಾ ಇರ್ತಕ್ಕಂಥದ್ದು. ನೆಕ್ಸ್ಟ್ ಕೇತುಗೆ ಹೋಗೋಣ. ಕೇತುವಿನ ವಿಚಾರದಲ್ಲಿ ಬಂದಾಗ ಎಜುಕೇಷನಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥ ತೋರಿಸ್ತಾ ಇದೆ. ಸ್ವಲ್ಪ ಕನ್ಫ್ಯೂಷನ್ ಸ್ಟೇಟಲ್ಲಿ ಸ್ವಲ್ಪ ಕೇತು ದಶ ಬಂದಾಗ, ವೃಷಭ ಲಗ್ನದವ್ರಿಗೆ ಕೇತು ದಶ ಬಂದಾಗ ಸ್ವಲ್ಪ ಕನ್ಫ್ಯೂಷನ್ ಇರ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ. ಯಾವ ಲೈನ್ ಆರಿಸ್ಕೋಬೇಕು ಅನ್ನೋದು ಇರ್ಬೋದು, ಅಥವಾ ಸಬ್ಜೆಕ್ಟ್ಸ್ ಜಾಸ್ತಿ ಇದೆ, ಯಾವ್ದು ಫಸ್ಟ್ ಹೋಗಬೇಕು, ಪ್ರಯಾರಿಟಿ ಅಂತ ನಾವೇನು ಕರಿತೀವಿ, ಯಾವುದು ಲಾಸ್ಟ್ ಓದಬೇಕು ಅನ್ನೋ ಒಂದು ಗೊಂದಲ ಭಾಳ ಸ್ಟ್ರಾಂಗಾಗಿ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ವಿದೇಶದಲ್ಲಿ ಓದಬೇಕು ಅನ್ನೋರಿಗೆ ಖಂಡಿತ ಕೂಡ ಸಕ್ಸಸ್ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗ್ತಕ್ಕಂಥದ್ದು, ಜಾಬಲ್ಲಿ ಕಿರಿಕಿರಿ ತೋರಿಸ್ತಾ ಇದೆ ಸ್ಟ್ರಾಂಗಾಗಿ, ಜಾಬಲ್ಲಿ ಹೆಚ್ಚಿನ ಕಿರಿಕಿರಿ ತೋರಿಸ್ತಾ ಇದೆ. ಜಾಬ್ ಲಾಸ್ ಅಷ್ಟು ಸ್ಟ್ರಾಂಗ್ ಆಗಿಲ್ಲ, ಜಾಬಲ್ಲಿ ಕಿರಿಕಿರಿ, ಜಾಬಲ್ಲಿ ಓಡಾಟ, ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ, ಕೈ ಬಂದಿದ್ದೆಲ್ಲ ಖರ್ಚಾಗ್ತಕ್ಕಂಥದ್ದು ಈ ಒಂದು ಕೇತುವಿನ ಒಂದು ಸಿಂಹರಾಶಿ ಪ್ರವೇಶದಿಂದ ವೃಷಭ ಲಗ್ನದವ್ರಿಗೆ ಎಫೆಕ್ಟ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಬಿಸ್ನೆಸ್ಸಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಲಾಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಲಾಸ್ ಸ್ವಲ್ಪ ಏನೋ ಒಂದು ಕಡೆ ಲಾಸ್ ಆಗ್ತಕ್ಕಂಥದ್ದು, ಆದರೆ ಮೇಜರ್ ಲಾಸ್ ಇಲ್ಲ, ಒಂದು ರೀತಿ ಸ್ವಯಂಕೃತವಾಗಿರ್ತಕ್ಕಂಥ ಮಾಡ್ಕೊಂಡಿರ್ತಕ್ಕಂಥ ಒಂದು ಲಾಸ್ ಅಂತ ನಾವು ಕರಿತೀವಿ. ನ್ಯಾಚುರಲ್ ಲಾಸ್ ಬೇರೆ, ಕೊಡಬಾರ್ದಾಗಿತ್ತು ಅಂದ್ಕೊಂಡಿದ್ದೆ, ಲಾಸ್ಟ್ ಟೈಮ್ ಅವ್ನು ದುಡ್ಡು ಕೊಟ್ಟಿಲ್ಲ ಅವನು, ಆದರೆ ನಂಬಿ ಕೊಟ್ಬಿಟ್ಟೆ. ಸೊ ನಂಬಿಕೆಯಿಂದ ದ್ರೋಹ ಆಗ್ತಕ್ಕಂಥದ್ದು, ತಿಳಿದು ಕೊಡ್ತಕ್ಕಂಥ ಒಂದು ವಿಚಾರಗಳಿಗೆ ನಾವು ಬಂದಾಗ ಲಾಸ್ ಕಾಂಬಿನೇಷನು ವಿಶೇಷವಾಗಿ ಹೆಚ್ಚಾಗಿ ತೋರಿಸ್ತಾ ಇದೆ. ವಿವಾಹದಲ್ಲಿ ಉತ್ತಮವಾಗಿದೆ, ಇಷ್ಟಪಟ್ಟವರು ಮಾಡ್ಕೊಳ್ಳೋಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ಸಮಯ ತೋರಿಸ್ತಾ ಇದೆ. ಇಚ್ಛೆಪಟ್ಟವರು ಅಥವಾ ಸೆಲೆಕ್ಷನ್ ವಿಚಾರದಲ್ಲಿ ಬಂದಾಗ ಅನುಕೂಲಕರವಾಗಿರ್ತಕ್ಕಂಥ ಒಂದು ಸಮಯ ತೋರಿಸ್ತಾ ಇದೆ. ಭಾಳ ಅದ್ಭುತವಾಗಿರ್ತಕ್ಕಂಥದ್ದು, ವಿವಾಹ ಸ್ವಲ್ಪ ಸಕ್ಸಸ್ ಆಗ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ವೈವಾಹಿಕ ಜೀವನದಲ್ಲೂ ಉತ್ತಮವಾಗಿದೆ. ಹಾಗೆ ಭಾಳ ವಿಶೇಷವಾಗಿ ಆರೋಗ್ಯದಲ್ಲಿ ಉತ್ತಮವಾಗಿದೆ. ಆರೋಗ್ಯ ಇಸ್ ವೆರಿ ಗುಡ್. ಹಣಕಾಸು ಬರುತ್ತೆ, ಖರ್ಚು ಜಾಸ್ತಿ ಆಗುತ್ತೆ, ಓವರಾಲ್ ಆರೋಗ್ಯ ಚೆನ್ನಾಗಿರುತ್ತೆ, ಎಲ್ಲ ರೀತಿಯೂ ಹ್ಯಾಪಿನೆಸ್ ವಿಚಾರ. ಇಷ್ಟು ವೃಷಭ ಏನಾರು ವೃಶ್ಚಿಕ ಅಂತ ಹೇಳಿದರೆ ಬದಲಾಯಿಸ್ಕೊಳ್ಳಿ. ವೃಷಭ ಲಗ್ನದವ್ರಿಗೆ ಈ ರಾಹುಕೇತುಗಳ ಒಂದು ಬದಲಾವಣೆಯಿಂದ. ಸೊ ಇಷ್ಟು ವಿಚಾರ. ಹಾಗೆ ಮುಂದಿನ ಲಗ್ನಗಳಿಗೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಮತ್ತು ಆಗಸ್ಟ್ 11ನೇ ತಾರೀಕು ಹೊಸ ಬ್ಯಾಚ್, 108ನೇ ಬ್ಯಾಚು. ಯಾರ್ಯಾರು ಜಾಯ್ನ್ ಆಗಬೇಕು, ಜ್ಯೋತಿಷ್ಯ ಕಲಿಬೇಕು, ಅದೃಷ್ಟ ನೀವು ತೊಗೊಳ್ಬೇಕು, ಅದರಿಂದ ತಿಳ್ಕೊಳ್ಬೇಕು, ಲಾಸ್ ಕಮ್ಮಿ ಆಗಬೇಕು, ನೆಮ್ಮದಿಯಾಗಿರಬೇಕು. 15,000 ಇನ್ವೆಸ್ಟ್ಮೆಂಟಲ್ಲಿ ಡೆಫಿನೆಟ್ಲಿ ಯು ವಿಲ್ ಸಿ ಹ್ಯಾಪಿನೆಸ್. 15,000 ಅವರ್ ಇನ್ವೆಸ್ಟ್ಮೆಂಟ್, ಯು ಕ್ಯಾನ್ ಸಿ ದಿ ಚೇಂಜ್. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.